ಏಷ್ಯಾ ಕಪ್ ಟೂರ್ನಿಯಲ್ಲಿ 8 ತಂಡಗಳು ಭಾಗವಹಿಸ್ತಿವೆಯಾದರೂ ಕೂಡ ಭಾರತವೇ ಬಲಿಷ್ಠ ಟೀಮ್ ಅನ್ನೋದರಲ್ಲಿ ಡೌಟೇ ಇಲ್ಲ. ಏಷ್ಯಾ ಕಪ್ ಇತಿಹಾಸದಲ್ಲೂ ಕೂಡ ಅತಿ ಹೆಚ್ಚು ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದ ತಂಡವೂ ಕೂಡ ಭಾರತವೇ ಆಗಿದೆ. 16 ಆವೃತ್ತಿಗಳ ಪೈಕಿ 8 ಸಲ ಭಾರತವೇ ಚಾಂಪಿಯನ್ ಪಟ್ಟಕ್ಕೇರಿದೆ. 6 ಸಲ ಟ್ರೋಫಿ ಗೆದ್ದಿರುವಂಥ ಶ್ರೀಲಂಕಾ ಸೆಕೆಂಡ್ ಪ್ಲೇಸ್ನಲ್ಲಿದೆ. ಇನ್ನು 2 ಸಲ ಕಪ್ ಗೆದ್ದು ಪಾಕಿಸ್ತಾನ ಥರ್ಡ್ ಪ್ಲೇಸ್ನಲ್ಲಿದೆ. ಬಟ್ ಈ ಸಲ ಭಾರತಕ್ಕೆ ಟಫ್ ಫೈಟ್ ಕೊಡೋದು ಲಂಕಾನೂ ಅಲ್ಲ, ಪಾಕಿಸ್ತಾನನೂ ಅಲ್ಲ. ಹಾಗಾದರೆ ಟೀಮ್ ಇಂಡಿಯಾಗೆ ಯಾವ ತಂಡ ಪ್ರಬಲ ಪೈಪೋಟಿಯನ್ನು ನೀಡಬಹುದು? ಆ ಟೀಮ್ನ ಸ್ಟ್ರೆಂತ್ ಹೇಗಿದೆ? ಒಂದೇ ಒಂದು ಟೈಟಲ್ ಗೆಲ್ಲದೆಯೂ ಕೂಡ ಸ್ಟ್ರಾಂಗ್ ಎನಿಸಿಕೊಂಡಿದ್ದು ಹೇಗೆ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇವೆ. ದಯವಿಟ್ಟು ಸುದ್ದಿಯಾನವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಷ್ಯಾ ಕಪ್ ಇತಿಹಾಸದಲ್ಲಿ 3 ರಾಷ್ಟ್ರಗಳಿಗೆ ಮಾತ್ರವೇ ಚಾಂಪಿಯನ್ ಪಟ್ಟಕ್ಕೇರುವಂಥ ಅವಕಾಶ ಸಿಕ್ಕಿದೆ. ಭಾರತ, ಶ್ರೀಲಂಕಾ ಮತ್ತು ಪಾಕಿಸ್ತಾನ ತಂಡಗಳಷ್ಟೇ ಟ್ರೋಫಿ ಗೆಲುವಿನ ರುಚಿಯನ್ನು ಕಂಡಿವೆ. ಉಳಿದ 5 ಟೀಮ್ಗಳು ಚೊಚ್ಚಲ ಕಪ್ ನಿರೀಕ್ಷೆಯಲ್ಲಿವೆ. 6 ಸಲ ಪ್ರಶಸ್ತಿಗೆ ಮುತ್ತಿಕ್ಕಿರುವಂಥ ಶ್ರೀಲಂಕಾ ತಂಡವನ್ನು ಈ ಸಲ ಚರಿತ್ ಅಸಲಂಕ ಮುನ್ನಡೆಸ್ತಾ ಇದ್ದಾರೆ. ಪಾಕಿಸ್ತಾನ ತಂಡವನ್ನು ಸಲ್ಮಾನ್ ಅಲಿ ಅಘಾ ಲೀಡ್ ಮಾಡ್ತಾರೆ. ಟೋಟಲ್ 17 ಪ್ಲೇಯರ್ಸು ಟೂರ್ನಿಗೆ ಸೆಲೆಕ್ಟ್ ಆಗಿದ್ದಾರೆ ಪಾಕ್ ಕಡೆಯಿಂದ. ಅಲ್ಲದೆ ಈ ಸಲ ಪಾಕಿಸ್ತಾನ ತಂಡದಲ್ಲಿ ಸ್ಟಾರ್ ಆಟಗಾರರಾಗಿರುವಂಥ ಬಾಬರ್ ಅಜಮ್ ಮತ್ತು ಮೊಹಮ್ಮದ್ ರಿಜ್ವಾನ್ ಇಲ್ಲದೆ ಸಪ್ಪೆ ಎನಿಸ್ತಾ ಇದೆ ಟೀಮ್. ಪಾಕ್ ಕೂಡ ಭಾರತಕ್ಕೆ ಕಠಿಣ ಪೈಪೋಟಿ ನೀಡೋದು ಕಷ್ಟ ಇದೆ. ಬಟ್ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಮ್ ಇಂಡಿಯಾಗೆ ಅಫ್ಘಾನಿಸ್ತಾನ ಟಫ್ ಫೈಟ್ ಕೊಡುತ್ತೆ ಅಂತ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಪ್ರೆಡಿಕ್ಟ್ ಮಾಡಿದ್ದಾರೆ. ಅವರ ಈ ವಾದಕ್ಕೆ ಕಾರಣ ಕೂಡ ಇದೆ. ರಶೀದ್ ಖಾನ್ ನಾಯಕತ್ವದ ಅಫ್ಘಾನಿಸ್ತಾನ ಸೂಪರ್ ಸ್ಟ್ರಾಂಗ್. ಏಷ್ಯಾ ಕಪ್ನಲ್ಲಿ 8 ಟೀಮ್ಗಳಿದ್ರೂ ಕೂಡ ಭಾರತ, ಶ್ರೀಲಂಕಾ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ತಂಡಗಳೇ ಸ್ಟ್ರಾಂಗ್ ಟೀಮ್ಸ್. ಹೀಗಿದ್ರೂ ಕೂಡ ಈ ಸಲ ಪಾಕ್ ಕ್ರಿಕೆಟ್ ಟೀಮ್ ಎಷ್ಟೊಂದು ವೀಕ್ ಅನ್ನೋದನ್ನು ಅಲ್ಲಿನ ಮಾಜಿ ಆಟಗಾರರೇ ಜಗಜ್ಜಾಹೀರು ಮಾಡಿದ್ದಾರೆ. ಆದರೆ ಶ್ರೀಲಂಕಾ ಸ್ವಲ್ಪ ಪೈಪೋಟಿಯನ್ನು ನೀಡಬಹುದು. ಬಟ್ ಅಫ್ಘಾನಿಸ್ತಾನ ಮಾತ್ರ ಸೂಪರ್ ಸ್ಟ್ರಾಂಗ್ ಆಗಿ ಕಾಣ್ತಿದೆ ಅಂತಿದ್ದಾರೆ. ಹಿಂದೆಲ್ಲ ಕ್ರಿಕೆಟ್ ಶಿಶುಗಳು ಅಂತ ಕರೆಸಿಕೊಳ್ತಾ ಇದ್ದಂಥ ಅಫ್ಘಾನರು ಇತ್ತೀಚಿನ ದಿನಗಳಲ್ಲಿ ಸುಲಭಕ್ಕೆ ಸೋಲೊಪ್ಪಿಕೊಳ್ಳುವಂಥ ಜಾಯಮಾನನೇ ಇಲ್ಲ. ಏಷ್ಯಾದ ಸ್ಪಿನ್ ಪಿಚ್ಗಳಲ್ಲಂತೂ ಅವರ ಅಬ್ಬರ ಜಾಸ್ತಿನೇ ಇರುತ್ತೆ. ಇದೀಗ ಬಲಿಷ್ಠ ಭಾರತಕ್ಕೆ ತೀವ್ರ ಪ್ರತಿಸ್ಪರ್ಧೆಯನ್ನು ಒಡ್ಡಬಲ್ಲ ತಂಡವಾಗಿ ರಶೀದ್ ಖಾನ್ ನೇತೃತ್ವದ ಅಫ್ಘಾನಿಸ್ತಾನ ಕಾಣಿಸಿಕೊಳ್ತಾ ಇದೆ. ಶ್ರೀಲಂಕಾ, ಬಾಂಗ್ಲಾದೇಶ ಮತ್ತು ಹಾಂಗ್ಕಾಂಗ್ ಜೊತೆ ಬಿ ಗುಂಪಿನಲ್ಲಿರುವಂಥ ಅಫ್ಘಾನ್ ಟೀಮ್ ಸೂಪರ್ 4 ಹಂತಕ್ಕೆ ದಾಂಗುಡಿ ಇಡುವಂಥ ಸಾಧ್ಯತೆ ಇದೆ. ಹಾಗೇನಾದರೂ ಇಲ್ಲಿ ಭಾರತಕ್ಕೆ ಎದುರಾಳಿಯಾದರೆ ಭಾರತ ಎಚ್ಚರಿಕೆ ಆಟವಾಡಬೇಕಾಗುತ್ತೆ. ಯಾಕಂದರೆ ಭಾರತದ ಅಷ್ಟೂ ಆಟಗಾರರ ಬಲ ಮತ್ತು ದೌರ್ಬಲ್ಯ ಎರಡೂ ಕೂಡ ರಶೀದ್ ಖಾನ್ ಅವ್ರಿಗೆ ಗೊತ್ತು. ಅಷ್ಟೇ ಅಲ್ಲ, IPLನಲ್ಲಿ ಕಾಣಿಸಿಕೊಳ್ಳುವಂಥ ಅಫ್ಘಾನ್ ತಂಡದ ಇತರೆ ಆಟಗಾರರಿಗೂ ಕೂಡ ಗೊತ್ತಿದೆ. ರಶೀದ್ ಖಾನ್ ಕ್ಯಾಪ್ಟನ್ಸಿಯಲ್ಲಿ ಏಷ್ಯಾ ಕಪ್ಗೆ ಅಫ್ಘಾನಿಸ್ತಾನ ಬಲಿಷ್ಠ ಆಟಗಾರರನ್ನು ಆಯ್ಕೆ ಮಾಡಿದೆ. ತಂಡದ ಬ್ಯಾಟಿಂಗ್ ವಿಭಾಗ ಸ್ಟ್ರಾಂಗ್ ಆಗಿದ್ದು ಇಬ್ರಾಹಿಂ ಜಜ್ರಾನ್ ಹಾಗೆಯೇ ಸೆಡಿಕುಲ್ಲಾ ಅಟಲ್ ಇನ್ನಿಂಗ್ಸನ್ನು ಆರಂಭ ಮಾಡಬಹುದು. ರಹಮಾನುಲ್ಲಾ ಗುರ್ಬಾಜ್ ವಿಕೆಟ್ ಕೀಪರ್ ಆಗಿ ತಂಡದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು ಗುರ್ಬಾಜ್ ಬಹಳ ಅನುಭವಿ ಆಟಗಾರ ಹಾಗೆ ಟಾಪ್ ಆರ್ಡರ್ನಲ್ಲಿ ಡೇಂಜರಸ್ ಬ್ಯಾಟ್ಸ್ಮನ್. ಮಿಡಲ್ ಆರ್ಡರ್ ಕೂಡ ಬಲಿಷ್ಠವಾಗಿದ್ದು ಆಲ್ರೌಂಡರ್ಗಳ ಪಟ್ಟಿಯಲ್ಲೂ ಸ್ಟಾರ್ ಆಟಗಾರರ ದಂಡೇ ಇದೆ. ಅದರಲ್ಲೂ ಅಫ್ಘಾನಿಸ್ತಾನ ಸ್ಪಿನ್ ಬೌಲಿಂಗ್ ಬಲ ಹೆಚ್ಚಾಗಿದೆ. ರಶೀದ್ ಖಾನ್ರನ್ನ ಹೊರತುಪಡಿಸಿ ಮೊಹಮ್ಮದ್ ನಬಿ, ನೂರ್ ಅಹ್ಮದ್ ಹಾಗೆ ಮುಜೀಬುರ್ ರೆಹಮಾನ್ರಂಥ ಸ್ಪಿನ್ನರ್ಗಳು ಡೇಂಜರಸ್ ಆಗಿದ್ದಾರೆ. ಫರೀದ್ ಅಹ್ಮದ್, ನವೀನ್ ಉಲ್ ಹಕ್ ಹಾಗೆ ಫಜಲ್ ಹಕ್ ಫಾರೂಕಿ ಕೂಡ ವೇಗದ ಬೌಲರ್ಗಳಾಗಿ ವಿಕೆಟ್ಗಳನ್ನು ಬೇಟೆಯಾಡ್ತಾರೆ. ಅಷ್ಟೇ ಅಲ್ಲದೆ ಇತ್ತೀಚಿನ ವರ್ಷಗಳಲ್ಲಿ ಇವರ ಪ್ರದರ್ಶನ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿದೆ. 2023ರ ಏಕದಿನ ವಿಶ್ವಕಪ್ವರೆಗೆ ಅಫ್ಘಾನಿಸ್ತಾನ ತಂಡವನ್ನು ಯಾರೂ ಕೂಡ ಅಷ್ಟಾಗಿ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆದರೆ ಭಾರತದಲ್ಲಿ ನಡೆದ ಆ ಟೂರ್ನಿಯಲ್ಲಿ ಇಂಗ್ಲೆಂಡ್, ಪಾಕಿಸ್ತಾನ ಹಾಗೆ ಶ್ರೀಲಂಕಾವನ್ನೇ ಸೋಲಿಸಿ ಅಫ್ಘಾನರು ಎಲ್ಲರ ಹುಬ್ಬೇರಿಸಿದರು. ಇನ್ನು 2024ರ T20 ವಿಶ್ವಕಪ್ನಲ್ಲೂ ಕೂಡ ಬಾಂಗ್ಲಾದೇಶ ಮತ್ತು ಆಸ್ಟ್ರೇಲಿಯಾವನ್ನು ಸೋಲಿಸಿ ಮುಂದಿನ ಸುತ್ತಿಗೂ ಕೂಡ ಅರ್ಹತೆ ಪಡ್ಕೊಂಡಿದ್ರು. ಅಷ್ಟೇ ಯಾಕೆ, ಕಳೆದ ಮಾರ್ಚ್ನಲ್ಲಿ ನಡೆದಂಥ ICC ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಇಂಗ್ಲೆಂಡ್ಗೆ ನೀರು ಕುಡಿಸಿದ್ರು. ಹೀಗಾಗಿ ಈ ಬಾರಿ ಏಷ್ಯಾ ಕಪ್ನಲ್ಲಿ ಅಫ್ಘಾನ್ ಕೂಡ ಬಲಿಷ್ಠ ತಂಡವಾಗಿ ಕಾಣ್ತಾ ಇದೆ. ಅದರಲ್ಲೂ ಭಾರತಕ್ಕೆ ಪ್ರಬಲ ಪೈಪೋಟಿಯನ್ನು ನೀಡಬಲ್ಲದು ಅಂತ ಕ್ರಿಕೆಟಿಗರು ಭವಿಷ್ಯ ನುಡಿತಿದ್ದಾರೆ. ಪ್ರಸ್ತುತ ಏಷ್ಯಾ ಕಪ್ಗೆ ಸೆಲೆಕ್ಟ್ ಆಗಿರುವಂಥ ಭಾರತ ತಂಡಕ್ಕೆ ಸ್ಪಿನ್ ಬೌಲಿಂಗ್ ವೀಕ್ನೆಸ್ ಕಾಡಬಹುದು. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಸ್ಪಿನ್ ಪಿಚ್ಗಳಲ್ಲಿ ಅಫ್ಘಾನ್ನಷ್ಟು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥ ಟೀಮ್ ಇನ್ನೊಂದಿಲ್ಲ. ಈಗಾಗಲೇ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದ ಸ್ಪಿನ್ ಪಿಚ್ನ ರುಚಿಯನ್ನು ನೋಡಿರುವಂಥ ಅಫ್ಘಾನಿಸ್ತಾನಿಯರು ಈ ಬಾರಿ ಟೂರ್ನಿಯಲ್ಲಿ ಭಾರತವೂ ಸೇರಿದಂತೆ ಉಳಿದ ಎಲ್ಲ ತಂಡಗಳಿಗೂ ಕೂಡ ಶಾಕ್ ಕೊಡೋಕೆ ಕಾಯ್ತಾ ಇದ್ದಾರೆ. ಹೀಗಾಗಿ ಭಾರತ ಎಚ್ಚರಿಕೆಯಿಂದ ಈ ತಂಡದ ವಿರುದ್ಧ ಆಡಲೇಬೇಕಾಗುತ್ತೆ. ನಿಮ್ಮ ಪ್ರಕಾರ ಭಾರತಕ್ಕೆ ಅಫ್ಘಾನಿಸ್ತಾನ ತಂಡ ಟಫ್ ಫೈಟ್ ಕೊಡುತ್ತೆ ಅನಿಸಿದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.